ಎಲ್ರಿಗೂ ನಮಸ್ಕಾರ. ನೆನ್ನೆ ದೀಪಾವಳಿ ಹಬ್ಬದ ದಿನದ ಬ್ಲಾಗು. ಬೆಳಿಗ್ಗೆ ಇದ್ದಾಗ ಟೈಮು 4 ಕಾಲಾಗಿತ್ತು. ಬೇಗನೆ ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ಬಂದು ಸ್ನಾನ ಮುಗಿಸ್ಕೊಂಡು ದೇವ್ರ ಮನೆಯೆಲ್ಲ ಒರೆಸಿ ಹೊಸ್ಲಿಗೆ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಇಟ್ಟು ಪೂಜೆಗೆ ಸಿದ್ಧ ಮಾಡಿಕೊಂಡೆ. ಇವತ್ತು ನಾನು ವೇರ್ ಮಾಡ್ತಾ ಇರೋ ಈ ಬ್ಯೂಟಿಫುಲ್ ಆಗಿರೋ ಸ್ಯಾರಿ ಬನಾರಸಿ ಸ್ಯಾಟಿನ್ ಸ್ಯಾರಿ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ, ತುಂಬಾ ಸಾಫ್ಟ್ ಆಗಿದೆ. ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಯಿತು. ಬ್ಲೌಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿ ಕಳಿಸಿದ್ದಾರೆ. ಈ ಸ್ಯಾರಿನ ವಸ್ತ್ರ ಕಲೆಕ್ಷನ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ ತರಿಸ್ಕೊಂಡೆ. ಇವ್ರ ಹತ್ರ ತುಂಬಾ ಯೂನೀಕ್ ಆಗಿರೋಂಥ ಸ್ಯಾರಿ ಡ್ರೆಸ್ಗಳು ಸಿಗುತ್ತೆ. ಇವ್ರದ್ದೇ ಬೂಟಿಕ್ ಇರೋದ್ರಿಂದ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ. ನಿಮಗೂ ಏನಾದರೂ ಬೈ ಮಾಡೋ ಇಂಟ್ರೆಸ್ಟ್ ಇದ್ದರೆ ಇವ್ರ ಪೇಜ್ನ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಹಾಗೆ ಇವ್ರ ಪೇಜ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ನ್ಯೂ ಕಲೆಕ್ಷನ್ಸ್ ಅಪ್ಡೇಟ್ ನಿಮಗೆ ಆನ್ ಟೈಮ್ ಸಿಗುತ್ತೆ. ತುಂಬಾ ಯೂನೀಕ್ ಆಗಿರೋ ಡ್ರೆಸ್, ಸ್ಯಾರಿ, ಬ್ಲೌಸ್ ಕಲೆಕ್ಷನ್ಸ್ಗಳನ್ನ ನೀವು ಇವ್ರ ಹತ್ರ ನೋಡ್ಬೋದು. ದೀಪಾವಳಿ ಹಬ್ಬ ಅಂದ್ರೆ ಬಿಸಿ ಬಿಸಿ ಕಜ್ಜಾಯ, ದೇವ್ರಿಗೆ ನೈವೇದ್ಯಕ್ಕೆ ಅಂತೇಳಿ ಕಜ್ಜಾಯ ಮಾಡಿದ್ದೆ. ಹಬ್ಬದ ಅಡುಗೆ ಕೂಡ ಮಾಡಿದೆ. ಪೂಜೆ ಅಂತೂ ಇವತ್ತು ತುಂಬಾ ಚೆನ್ನಾಗಾಯಿತು. ದೀಪಾವಳಿ ಹಬ್ಬ ಅಂದ್ರೆ ದೀಪಗಳ ಹಬ್ಬ. ದೀಪಗಳ ಬೆಳಕು ನೋಡೋದಕ್ಕೆ ಮನಸ್ಸಿಗೆ ತುಂಬಾ ಖುಷಿ ಅನಿಸುತ್ತೆ. ಕತ್ತಲನ್ನ ಕಳೆದು ಬೆಳಕನ್ನು ತರುವಂಥ ಹಬ್ಬ. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಇವತ್ತು ಹಬ್ಬದ ಮೆನುನ ನೋಡೋಣ ಬನ್ನಿ. ಬಿಸಿ ಬಿಸಿ ಕಜ್ಜಾಯ ಮಾಡಿದ್ದೆ, ನೀರೊಡೆ ಮಾಡಿದ್ದೆ, ಮಸಾಲೊಡೆ ಮಾಡಿದ್ದೆ, ಕೋಸಂಬರಿ, ಸಬ್ಬಕ್ಕಿ ಪಾಯಸ, ಬಿಸಿ ಬಿಸಿ ಅನ್ನ, ಕಡಲೆಕಾಳು ಗೊಜ್ಜು ಮಾಡಿದೆ. ಇವತ್ತು ನಾನು ಯೂಸ್ ಮಾಡಿರೋ ಎಲ್ಲ ಪಾತ್ರೆಗಳು ದಿ ಇಂಡಸ್ ವ್ಯಾಲಿ ಬ್ರ್ಯಾಂಡು. ನಿಮಗೂ ಬೈ ಮಾಡೋ ಇಂಟ್ರೆಸ್ಟ್ ಇದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಲಿಂಕ್ ಸೆಂಡ್ ಮಾಡ್ತೀನಿ. ಹಬ್ಬದ ಊಟ ಮಾಡಿ ಮನೆಯವರೆಲ್ಲ ಸಣ್ಣದಾಗಿ ಪಟಾಕಿ ಹೊಡೆದು ಹಬ್ಬನ ಆಚರಿಸಿದ್ವಿ.